ಹಸು ಸಾಕಿದ್ರೆ ಅದ್ರದ್ದು ಸೇವೆ ಮಾಡಿದ್ರೆ ತಂದೆ ತಾಯಿ ಸೇವೆ ಮಾಡಿದಷ್ಟು ಪುಣ್ಯ ಬರುತ್ತೆ ಹೇಳಿ. ಗೋಮಾತೆ ಅಂತ ಹೇಳ್ತೀವಿ, ಆದ್ರೆ ಯಾರು ಅದ್ರ ಬಗ್ಗೆ ಕೇರೆ ಮಾಡ್ತಿಲ್ಲ. ನೀವು ಇವನ್ನೆಲ್ಲ ಹಗ್ ಮಾಡಿ ಎಲ್ಲ ಮಾಡಿದ್ರೆ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಆಮೇಲೆ ಏನೋ ಒಂಥರ ವಾರ್ಮ್ ಅನ್ಸತ್ತೆ. ಎಂತ ಬಾರೆ. ಜೈ ಭುವನೇಶ್ವರಿ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮಗಳು ಗೀತಾ. ಇವತ್ತು ನಾವಿದ್ದೀವಿ ವಿಶೇಷವಾದಂತಹ ಒಬ್ಬರು ಮಹಿಳೆ, ಪ್ರಗತಿಪರ ಮಹಿಳೆ. ಅವರು ಎಷ್ಟು ಓದಿದ್ದಾರೆ, ಏನು ಮಾಡ್ತಿದ್ದಾರೆ. ಯಾಕಂದರೆ ಒಂದು ಸ್ವಲ್ಪ ಓದಿದ್ರೆ ಸಾಕು, ನಮಗೆ ಒಂದು ಗೌರ್ಮೆಂಟ್ ಉದ್ಯೋಗನೇ ಬೇಕು ಅಂತಿರ್ತಾರೆ. ಆದರೆ ಇಲ್ಲೊಬ್ಬ ಪ್ರಗತಿಪರ ಮಹಿಳೆ ತುಂಬ ಓದಿದ್ದಾರೆ, ಆದರೂ ಸಹ ಅವರೇ ಒಂದು ವ್ಯವಸಾಯ ಮಾಡಿಕೊಂಡು ಒಂದು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರ ಹೆಸರು ಅರುಣ ಅಂತ. ಬನ್ನಿ ಅವ್ರನ್ನ ಭೇಟಿ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ಓಕೆ, ನಾನು ಅರುಣ. ನನ್ನ ತಂದೆ ತಾಯಿ ಇಬ್ಬರು ಕೃಷಿಕರು. ಅವ್ರಿಗೆ ಪ್ರಗತಿಪರ ಕೃಷಿಕರು ಹೇಳಿ, ಆಮೇಲೆ ನನ್ನ ತಂದೆಗೆ ಕೃಷಿಯಲ್ಲೇ ಡಾಕ್ಟರೇಟ್ ಬಂದಿದೆ, ಡಾಕ್ಟರ್ ಎಸ್ ಸಿ ವೀರಭದ್ರಪ್ಪ ಅಂತೇಳಿ. ಅವರು BG ಕೆರೆಯವರು. ನನ್ನ ತಾಯಿಗೆ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂತು ಕೃಷಿಗೋಸ್ಕರ. ಅವರು ಸುಮಂಗ್ಲಮ್ಮ ಅಂತ, ಅವರು ಇಲ್ಲ, ತೀರ್ಕೊಂಡಿದ್ದಾರೆ. ತಂದೆ ಇನ್ನೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ BG ಕೆರೆ ಅಂಥೇಳಿ ಊರಲ್ಲಿ. 80 ಎಕರೆ ತೋಟ ಇದೆ. ಅವರಿಂದ ನನಗೆ ಬಂದಿರೋ ಅಂಥ ಇದು ಜೀನ್ಸ್ ಇರ್ಬೋದು. ನಾನು BSc B.Ed ಮಾಡ್ಕೊಂಡಿದ್ದೀನಿ. ನಾನು ದಾವಣಗೆರೆ ಬಾಪೂಜಿ ಸ್ಕೂಲಲ್ಲಿ ಒಂದು 18 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದೆ. ಆಮೇಲೆ ಮಕ್ಕಳೆಲ್ಲ ಎಜುಕೇಷನ್ ದೊಡ್ಡದಾಗ್ತಾ ಹೋಯಿತು. ಅವರು ಎಲ್ಲ ಹಾಸ್ಟೆಲಿಗೆ ಹೋದರು. ಇನ್ನು ಸಿಟಿಯಲ್ಲಿ ಇರೋದು ಬೇಡ ಹೇಳಿ ಹಳ್ಳಿಗೆ ಬಂದೆ. ನನ್ನ ಮನೆಯವರು ಸಹ ಅಗ್ರಿಕಲ್ಚರ್ ಆಫೀಸರು. ಸೊ ಹಾಗಾಗಿ ಎಲ್ಲ ಕಡೆಯಿಂದ ಅಗ್ರಿಕಲ್ಚರ್ ಪರಿಚಯ ಇರೋದ್ರಿಂದ ನಾನು ಈ ಫೀಲ್ಡಿಗೆ ಇಳಿದೆ. ಇದರಲ್ಲಿ ಖುಷಿ ಸಿಕ್ಕಿದೆ ನನಗೆ. ಆದರೆ ಇದು 24/7 ಯಾವತ್ತೂ ಸಹ ಫ್ರೀ ಇದೀವಪ್ಪ ಅನ್ನಕ್ಕೆ ಬರಲ್ಲ. ನಾವೇ ಕೈ ಹಚ್ಚಿ ಮಾಡಿದ್ರಷ್ಟೇ ಅದ್ರದ್ದು ಏನು ಅಂತ ಗೊತ್ತಾಗತ್ತೆ. ಸುಮ್ಮನೆ ಲೇಬರ್ಸಿಗೆ ಹೇಳಿ ನೀನು ಅದು ಮಾಡು ಇದು ಮಾಡು ಹೇಳಿದರೆ ಆಗೋದಿಲ್ಲ. ಸೊ ನಾನೀಗ ಕೈ ಹಚ್ಚಿ ಎಲ್ಲ ಥರದಲ್ಲೂ ಮಾಡ್ತೇನೆ. ಹಸುಗಳಿದೆ, ನಂದೊಂದು 60 ಹಸು ಇದೆ. ಆಮೇಲೆ ಬೇರೆ ಬೇರೆ ಸಾವಯವನೂ ಇಟ್ಕೊಂಡಿದ್ದೀವಿ. ಈವನ್ ಏನೋ ಗೌರ್ಮೆಂಟ್ ಗೊಬ್ಬರ ಹಾಕಿನೂ ಸಹ ಕೆಲವೊಂದು ಬೆಳಿತೇವೆ. ಎಲ್ಲೆಲ್ಲಿ ಸಾವಯವ ಮಾಡ್ಲಿಕ್ಕಾಗತ್ತೆ ಅದನ್ನೆಲ್ಲ ಸಾವಯವ ಮಾಡಿದ್ದೀವಿ. ಕೆಲವೊಂದು ಕಮರ್ಷಿಯಲ್ ಕ್ರಾಪ್ಸ್, ಈ ಟೊಮ್ಯಾಟೊ ಅಂಥದಕ್ಕೂ ಸಹ ಜೀವಾಮೃತ ಎಲ್ಲ ಬಿಟ್ಟಿದ್ದೀವಿ. ಅಂದರೂ ಸಹ ಕೆಲವೊಮ್ಮೆ ಈಗ ಬರೋ ಅಂಥ ಕಾಯಿಲೆಗಳಿಗೆ ನಾವು ಇಂಗ್ಲೀಷ್ ಮೆಡಿಸಿನ್ ಹಾಕಲೇಬೇಕಾಗತ್ತೆ. ಸೊ ಎರಡೂ ಥರ ಅಗ್ರಿಕಲ್ಚರು ಮಾಡ್ತಾ ಇದ್ದೀವಿ ನಾವು. ಮೇಡಮ್, ಗೊಬ್ಬರಕ್ಕಾಗಿ ಹಲವಾರು ಅಂದರೆ ಒಂದು 60 ಹಸುಗಳು ಸಾಕಿದ್ದೀರಾ. ಬೆಳಗ್ಗೆ ಒಂದು 3 ಗಂಟೆಯಿಂದನೇ ನಿಮ್ಮ ಕೆಲಸ ಪ್ರಾರಂಭ ಆಗುತ್ತೆ. ಹಾಗೆ ಒಂದು ಎರೆಹುಳದ ಬಗ್ಗೆನೂ ಹೇಳಿದ್ರಿ. ಹೇಗೆ ಮೇಡಮ್ ಇದೆಲ್ಲ ನಿಮಗೆ ಮಾಡ್ಲಿಕ್ಕಾಗುತ್ತೆ? ಮತ್ತೆ ಆ ಎರೆಹುಳದ ಬಗ್ಗೆ ನಮಗೆ ಸ್ವಲ್ಪ ತೋರಿಸ್ಕೊಡ್ತೀರಾ? ಹೇಳ್ತೇನೆ. ಏನು 60 ಹಸು ಇರೋದ್ರಿಂದ ಎಳ್ಳೇಬೇಕಾಗತ್ತೆ. ಹಾಲು ಹಿಂಡೋದಿರುತ್ತೆ. ಬೆಳಗ್ಗೆ 6:30ಗೆ ಹಾಲು ಹಾಕ್ಲಿಕ್ಕಿದೆ. ಸೊ ಡೈರಿಗೆ ಹೋಗ್ಬೇಕಲ್ಲ ಹಾಲು. ಅದಕ್ಕೋಸ್ಕರ ಅಂದರೆ ಎಲ್ಲಾನು ನಾನು ಹೇಳ್ದಂಗೆ ಲೇಬರ್ ಮೇಲೆ ಡಿಪೆಂಡ್ ಆಗ್ಲಿಕ್ಕಾಗಲ್ಲ. ಯಾವುದೇ ತಗೊಳ್ಳಿ, ಯಾವುದೇ ಫೀಲ್ಡಲ್ಲಿ ತೊಗೊಂಡ್ರೂ ಸಹ ನಾವು ಲೇಬರ್ ಮೇಲೆ ಡಿಪೆಂಡ್ ಆದ್ವಿ ಅಂದರೆ ಅದು ದ ವರ್ಕ್ ವೋಂಟ್ ಕಂಪ್ಲೀಟ್, ಆಯಿತಾ? ಅದು ಫುಲ್ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ಬಿಟ್ಟು ಮಿಷಿನ್ ಎಲ್ಲ ರೆಡಿ ಮಾಡಿ, ಕೆಲವೊಮ್ಮೆ ನಾವೇ ಕರೀಲಿಕ್ಕೆ ಬರುತ್ತೆ. ಸೊ ಅದಕ್ಕೂ ಸಹ ತಯಾರಾಗಿ ಇರ್ಬೇಕು ನಾವು. ಯಾವುದೇ ಫೀಲ್ಡಲ್ಲಿ, ಯಾವುದೇ ಕೆಲಸದಲ್ಲಾಗಲಿ ಬೇರೆಯವ್ರು ಮಾಡಲ್ಲ ಹೇಳಿದ್ರೆ ನಾವು ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಆ ಥರ ಸಿಚುಯೇಷನ್ ಇದೆ ಈಗ. ಅಂದ್ರೆ ಯಾರ ಮೇಲೂ ಡಿಪೆಂಡ್ ಬಂದ್ರೂ ನಡೆಯುತ್ತೆ, ಬರ್ಲಿಲ್ದಿದ್ರು ನಡೆಯುತ್ತೆ. ಆ ಥರ ನಾವು ತಯಾರಾಗಬೇಕು. ಈಗ ಅದೆಲ್ಲ ಮೂಕ ಪ್ರಾಣಿ ಇರೋದ್ರಿಂದ ಪಾಪ ಅವು ಹೇಳಲಿಕ್ಕಾಗಲ್ಲ, ಅದ್ರದ್ದು ಹಾಲು ಹಿಂಡ್ಲೇಬೇಕಾಗತ್ತೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳ್ತೀವಿ. ಕೆಲವೊಮ್ಮೆ 3 ಗಂಟೆಗೆ ಹೇಳ್ತೀವಿ. ಎದ್ಬಿಟ್ಟು ಅಲ್ಲಿ ಏನೇನು ಬೇಸಿಕ್ ಮಾಡ್ಲಿಕ್ಕಿರುತ್ತೆ ಅದು ಮಾಡಿ ಮಿಷಿನ್ ಎಲ್ಲ ರೆಡಿ ಮಾಡ್ಕೊಂಡು, ಹಾಲು ಕರಿಯೋ ಮಿಷಿನ್ ಇದೆ, ಅದರಲ್ಲಿ ಹಾಲು ಕರಿತೇನೆ. ಸಗಣಿ ಎಲ್ಲ ಹಿಂದಕ್ಕೆ ಅಂದ್ಕೊಂತೀವಿ. ಯಾಕೆ ಹಸುನ್ ಸಾಕಿದೀವಿ ಮೇನ್ ಅಂತ ಹೇಳಿದ್ರೆ, ನಾನು ಹಾಲೇ ಮೇನ್ ಪರ್ಪಸ್ ಅಲ್ಲ. ನಮಗೆ ಹಾಲು ಹಿಂಡ್ತೇವೆ. ನನಗೆ ಮೇನ್ ಗೊಬ್ಬರ ಬೇಕು. ಯಾಕಂದ್ರೆ ನಮ್ಮ ಹೊಲಕ್ಕೆ ನಾವೇ ಗೊಬ್ಬರ ಮಾಡ್ಕೋಬೇಕು. ನಾನು ಹೇಳಿದೆ ಗೌರ್ಮೆಂಟ್ ಗೊಬ್ಬರನು ಹಾಕ್ತೀವಿ ಅಂತ, ಬಟ್ ಜಾಸ್ತಿ ಹಾಕೋದು ನಾವು ಸಗಣಿ ಗೊಬ್ಬರ. ಈಗೆಲ್ಲ ಎಷ್ಟೊಂದು ಜನ ಅಗ್ರಿಕಲ್ಚರ್ಗೆ ಇಳಿದಿದ್ದಾರೆ, ಆದರೆ ಹಸುನೇ ಸಾಕಿರೋದಿಲ್ಲ. ಅವರು ಗೊಬ್ಬರ ಕೊಂಡ್ಕೊಂಡು ಬರ್ಬೇಕಾಗತ್ತೆ, ಅದೆಲ್ಲ ಹೆವಿ ಆಗತ್ತೆ. ಆಮೇಲೆ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಹಸು ಹೇಗೆ ಹೇಳಿದ್ರೆ, ಹಸು ಸಾಕಿದ್ರೆ ಅದ್ರದ್ದು ಸೇವೆ ಮಾಡಿದ್ರೆ ತಂದೆ ತಾಯಿ ಸೇವೆ ಮಾಡಿದಷ್ಟು ಪುಣ್ಯ ಬರುತ್ತೆ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕಟ್ಕೊಂಡಿಲ್ಲ, ಹೇಳ್ತಾ ಇರೋದು.
ಆಮೇಲೆ ಈಗ ನಮ್ಮ ನೋಡಿ ಗೋವೆಲ್ಲ ನಮ್ಮಲ್ಲೇ ಶುರುವಾಗಿದ್ದು, ಗೋಮಾತೆ ಅಂತ ಹೇಳ್ತೀವಿ, ಆದ್ರೆ ಯಾರು ಅದ್ರ ಬಗ್ಗೆ ಕೇರೆ ಮಾಡ್ತಿಲ್ಲ. ಬೇರೆ ಕಂಟ್ರೀಸಲ್ಲೆಲ್ಲ ಗೋಮಾತೆ ಅಂತ ಹೇಳ್ಬಿಟ್ಟು ಹೇಗೆ ನಮಗೆ ಲೇಡೀಸಿಗೆ ಪಾರ್ಲರ್ಸ್ ಓಪನ್ ಇದೆ ಅಲ್ಲ, ಮೆನ್ಗೆ ಮತ್ತೆ ವುಮನ್ಗೆ ಹೇಗೆ ಪಾರ್ಲರ್ಸ್ ಇದೆನೋ, ಬೇರೆ ಕಂಟ್ರಿಯಲ್ಲಿ ಕೆಲವು ಕಂಟ್ರಿಯಲ್ಲಿ ಕೌ ಪಾರ್ಲರ್ಸ್ ಅಂತ ಇಟ್ಕೊಂಡಿದ್ದಾರೆ. ಯಾಕೆ ಹೇಳಿದ್ರೆ ಆ ಕೌನ ಮುದ್ದಾಡಿದ್ರೆ, ಆಮೇಲೆ ಕೌ ಜೊತೆ ಹಸುಗಳ ಜೊತೆ ನಮ್ಮ ಒಡನಾಟ ಬೆಳೆದ್ರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗತ್ತಂತೆ, ಪಾಸಿಟಿವ್ ಎನರ್ಜಿ ಬರತ್ತೆ ಹೇಳಿ ಕೆಲವು ಕಂಟ್ರೀಸ್ ಅಲ್ಲಿ ಕೌ ಪಾರ್ಲರ್ಸ್ ಅಂತ ಓಪನ್ ಮಾಡಿದಾರಂತೆ. ಅದು ನಮ್ಗೆ ನೋಡಿ, ನಾವು ಇಂಡಿಯಾದಲ್ಲಿ ಇದ್ಬಿಟ್ಟು ಆ ಗೋಮಾತೆ ಜೊತೆ ನಾವು ಎಷ್ಟು ಇಂಟ್ರಾಕ್ಷನ್ ಇಟ್ಕೋಬಹುದು ಹೇಳಿ ಹೇಳ್ತಾ ಇರೋದು. ಕೆಲವೊಂದು ಹಸುಗಳು ಮ್ಯಾಮ್, ನಾನು ಕೆಲವೊಂದು ಹಸುಗಳನ್ನ ಹೆಸರಿಟ್ಟು ಕರೆದಿದ ತಕ್ಷಣ ಬರ್ತಾವ, ಅವಾಗ ಖುಷಿ ಆಗತ್ತೆ. ಸೊ ನಾವು ಹೇಗೆ ಅದ್ರ ಜೊತೆ ಬಿಹೇವ್ ಮಾಡ್ತೀವೋ ಅವು ನಮ್ ಜೊತೆ ಬಿಹೇವ್ ಮಾಡ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೋ ಹತ್ಯೆ ಮಾಡ್ತಿರೋರ್ಗೆ ಇದೊಂದು ಒಳ್ಳೆ ಉದಾಹರಣೆ ಕೊಟ್ರವ್ರು. ಯಾಕಂದ್ರೆ ಒಂದು ನೆಗೆಟಿವ್ ಎನರ್ಜಿ ಹೋಗುತ್ತೆ, ಮುದ್ದಾಡಿದ್ರೆ ಒಂದೇ ತಂದೆ ತಾಯಿನ ಸೇವೆ ಮಾಡಿದ ಅನುಭವ ಬರುತ್ತೆ ಅಂತ ಹೇಳಿದ್ರು. ಇದನ್ನೆಲ್ಲರೂ ಪ್ರತಿಯೊಬ್ರು ತಿಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ಒಂದು ಉನ್ನತವಾದ ಗೋ ಸಂರಕ್ಷಣೆ ಮಾಡ್ಲಿಕ್ಕೆ ಒಳ್ಳೆ ಇದಾಗತ್ತೆ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರೆ ಪಾರ್ಲರ್ದು, ಇಲ್ಲೆಲ್ಲ ಜಾಸ್ತಿ ಬೆಳಗ್ಗೆ ಎದ್ರೆ ಪಾರ್ಲರ್ಗೆ ಹೋಗಿ ಕುತ್ಕೊಂಡು ಸಮಯ ವೇಸ್ಟ್ ಮಾಡ್ತಾರೆ. ಆದ್ರೆ ನೀವು ಒಂದು ಉತ್ತಮವಾದಂತಹ ಉದಾಹರಣೆ ಕೊಟ್ರಿ. ಈ ಗೋ ಬಗ್ಗೆನೆ ಒಂದು ವರ್ಕ್ಶಾಪ್ ಇಟ್ಟಿದ್ರು ರೀ. ಅವಾಗ ತುಂಬಾ ಜನ ಯಾರ್ಯಾರು ಗೋಶಾಲೆ ನಡೆಸ್ತಾ ಇದಾರೋ ಅವರೆಲ್ಲ ಬಂದು ಅವ್ರವ್ರದ್ದು ಅನಿಸಿಕೆಗಳನ್ನ ಹೇಳ್ಕೊಂಡ್ರು. ಈವನ್ ನಮಗೆ ಗೋಬರ್ ಯೂಸ್ ಮಾಡ್ಬಿಟ್ಟು ಹೇಗೆ ಸೊಳ್ಳೆ ಬತ್ತಿ ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ ಕೆಲವು ಕಡೆ ಎಲ್ಲ ಈ ಗುಜರಾತಲ್ಲೆಲ್ಲ ಕೆಲವೊಂದು ಗೋಶಾಲೆಯಲ್ಲಿ ಸಗಣಿನ ಹೇಗೆ ಮಡ್ ಬಾತ್ ಅಂತ ಮಾಡ್ತಾರಲ್ಲ, ಅದರಲ್ಲಿ ಕೌಡಂಗ್ ಬಾತ್ ಅಂತ ಮಾಡಿಸ್ತಾರಂತೆ. ಅಂದ್ರೆ ಮೈಯಲ್ಲೆಲ್ಲ ಸಗಣಿ ಹಚ್ಚಿ ಎಷ್ಟೋ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡೋದು. ಸೊ ಹಾಗಾಗಿ ಏನಾಗತ್ತೆ, ನಮ್ಮಲ್ಲಿರೋ ಅಂತ ಬ್ಯಾಕ್ಟೀರಿಯಾಸ್ ಅದೆಲ್ಲ ಹೋಗತ್ತೆ ಹೇಳಿ ಹೇಳ್ತಾರೆ. ಆಮೇಲೆ ಈವನ್ ಕೆಲವು ಗುರುಜಿಗಳೆಲ್ಲ ಈಗ ಹೇಳ್ತಾ ಇದ್ದಾರೆ ಗೋಬರ್ ಯೂಸ್ ಮಾಡ್ಬಿಟ್ಟು ತಲೆ ಸ್ನಾನ ಮಾಡೋದು, ಆಮೇಲೆ ಮೈಗೆಲ್ಲ ಹಚ್ಕೊಳ್ಳೋದು. ಈವನ್ ನಾವು ಗೋಬರ್ನ ಒಂದ್ ಸ್ವಲ್ಪ ಡ್ರೈ ಮಾಡಿ ಅದು ಸ್ಮೆಲ್ ಎಲ್ಲ ಹೋಗ್ಬಿಡತ್ತೆ. ಕೆಲವೊಂದು ನಾಟಿ ಹಸುಗಳದು ಸಗಣಿ ಸ್ಮೆಲ್ಲೇ ಇರೋದಿಲ್ಲ, ವೆರಾಸ್ ಈ HF ಎಲ್ಲ ಹಸುದು ಸ್ವಲ್ಪ ಸಗಣಿ ಸ್ಮೆಲ್ ಇರತ್ತೆ. ಈ ನಾಟಿ ಹಸುದು ಸಗಣಿ ತಗೊಂಡು ಫೇಸ್ ಪ್ಯಾಕ್ ಅಂತೆಲ್ಲ ಮಾಡ್ಕೋತಾರೆ ಅಂತ ಹೇಳಿ ಕೇಳ್ಪಟ್ಟಿದೀನಿ. ಇಷ್ಟು ಹೇಳ್ಬೋದು. ನಾವು ಅದೇ ಸಗಣಿ ಯೂಸ್ ಮಾಡ್ಬಿಟ್ಟು ಎರೆಹುಳ ಗೊಬ್ಬರ ಮಾಡ್ತಾ ಇದೀನಿ. ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ತೇನೆ. ಹಂಗೆ ಹುಳಗಳು ಇದೆಲ್ಲ ನೀವು ಇಲ್ಲಿ ಏನೇ ವೇಸ್ಟೇಜ್ ಹಾಕಿದ್ರು ಎಲ್ಲ ತಗೊಂಡ್ಬಿಟ್ಟು ನಮ್ಗೆ ಎಲ್ಲ ಇಲ್ಲ ಹಾಕಿದ್ರೆ ಹೌದು ಒಳ್ಳೆ ಗೊಬ್ಬರ ಅಲ್ವಾ ಮೇಡಮ್ ಇದು? ಹೌದು ಹೌದು. ಇವಳ ಹೆಸರು ಗೌರ ಅಂತ, ಕರ್ದಿದ ತಕ್ಷಣ ಬರ್ತಾಳೆ. ಕೆಲವ್ರಿಗೆಲ್ಲ ಹೆಸರಿಟ್ಟಿದೀವಿ, ಅವರೆಲ್ಲ ಕರ್ದಿದ ತಕ್ಷಣ ಬರ್ತಾಳೆ. ಏನೇನು ಹೆಸರಿಟ್ಟಿದ್ದೀರಾ ಮೇಡಮ್? ಗೌರ, ಕೆಂದ, ಗಿಡ್ಡ, ಮಲ್ನಾಡ್ ಗಿಡ್ಡ ಇದೆ, ಅವಳಿಗೆ ಗಿಡ್ಡ ಅಂತ ಕರಿತೀವಿ. ಗಿಡ್ಡಿ ಅಂದಿದ ತಕ್ಷಣ ಬರ್ತಾಳೆ. ಆಮೇಲೆ ಒಬ್ಬ ಬಂದ್ಬಿಟ್ಟು ಹಿಂಗ್ ಸಿಪಾಯಿ ತರ ನಿಂತ್ಕೊಂತಾಳೆ, ಅವಳಿಗೆ ಸಿಪಾಯಿ ಅಂದಿದ ತಕ್ಷಣ ಅವಳು ಬರ್ತಾಳೆ. ನಮ್ಗೆ ಏನೇನು ಆಮೇಲೆ ನಾನು ಎಷ್ಟು ಅಬ್ಸರ್ವ್ ಮಾಡಿದೀನಿ, ನಮ್ ಲೇಬರ್ಸ್ ಕರೆದಾಗ ಹಾಲು ಕಮ್ಮಿ ಇರತ್ತೆ. ಯಾಕಂದ್ರೆ ಅವರು ಬೆಳಗ್ಗೆ ಎದ್ದು ಬರ್ಬೇಕಲ್ಲಪ್ಪ ದೇವ್ರೇ ಅನ್ಕೊಂಡು ಎದ್ದು ಬಂದಿರ್ತಾರೆ. ನಾವು ಖುಷಿಯಾಗಿ ಬಂದ್ ಮಾಡ್ತೇವೆ.
ಅವಕ್ಕೆ ಹಾಡು ಹೇಳ್ಕೊಂಡು ಹಾಲು ಕರಿತೇವೆ. ಸೊ ಹಂಗಾಗಿ ಆ ದಿನ ಹಾಲು ಜಾಸ್ತಿ ಕೊಟ್ಟಿರುತ್ತೆ. ಅದೊಂದು ಕಲೆ. ಹಸು ಸಾಕೋದು ಸಹ ಅವು ನಮ್ಮ ಥರನೇ, ನಾವು ಹೇಗೆ ಅವನ್ನ ಟ್ರೀಟ್ ಮಾಡ್ತೀವೋ ಅವು ನಮ್ಮನ್ನು ಟ್ರೀಟ್ ಮಾಡುತ್ತೆ. ಮುದ್ದಾಗಿದೆ. ಚೆನ್ನಾಗಿದೆ ಗೌರಾ. ಸೊ ಹೇಗೆ ನಾನು ಹೇಳಿದ್ನೋ ಹಸುಗಳದ್ದು ಪಾರ್ಲರ್ ಇದೆ ಅಂತ ಹೇಳಿ, ನೀವು ಇವನ್ನೆಲ್ಲ ಹಿಂಗೆ ಹಗ್ ಮಾಡಿ ಎಲ್ಲ ಮಾಡಿದ್ರೆ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಆಮೇಲೆ ಏನೋ ಒಂಥರ ವಾರ್ಮ್ತ್ ಅನ್ಸತ್ತೆ. ನಾವು ಯಾವ ಸ್ವೆಟ್ರು ಏನೂ ಹಾಕೋದಿಲ್ಲ, ಯಾವ ಚಳಿಗಾಲ ಬಂದ್ರು ಏನು ಬಂದ್ರು ಇದ್ರ ಬಾಡಿ ವಾರ್ಮ್ತೆ ನಮ್ಗೆ ಎಷ್ಟೊಂದು ವಾರ್ಮ್ನೆಸ್ ಕೊಡುತ್ತೆ. ಒಂದೊಂದು ಹಸುಗಳಿಗೆ ಒಂದೊಂದು ಹೆಸರಿಟ್ಟಿದ್ದಾರೆ. ಕೆಂದ ಗೌರಿ ಅಂತ ಕರೆದ್ರೆ ಬರುತ್ತೆ. ನೋಡೋಣ, ನಾನು ಕರಿತೀನಿ ಯಾವ್ದಾದ್ರು ಬರುತ್ತಾ ಅಂತ. ಕೆಂದ ಗೌರಿ ಯಾವುದು ಬರಲಿಲ್ಲ ನನಗೆ ಬರಲಿಲ್ಲ. ಯಾಕಂದ್ರೆ ನಾನು ಫಸ್ಟ್ ಅಲ್ವಾ, ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ, ಹಂಗಾಗಿ ಬಂದಿಲ್ಲ. ಮೇಡಮ್ ಕರೆದ ತಕ್ಷಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ರೆ, ಈಗೆಲ್ಲ ಹಸು ಸಾಕೋದು ತುಂಬಾ ಈಸಿ. ಮೊದಲೆಲ್ಲ ಹಿಂಗೆ ಹಸುಗಳನ್ನ ಇವನು ಈಗ ಬಿಟ್ಬಿಡ್ತೀವಿ ನಾವು, ಕರುಗಳನ್ನು ಸಹ ಹಸುಗಳನ್ನೆಲ್ಲ ಹಿಂಗೆ ಕಟ್ಟಿಬಿಟ್ಟು ಸ್ಟಾಲ್ ಅಂದರೆ ಒಂದೇ ಕಡೆ ಅವನ್ನ ಕಟ್ಟಿ ಮೇಯಿಸ್ತಾ ಇದ್ರು. ಈಗಲೂ ಕೆಲವು ಕಡೆ ಆ ಥರ ಮಾಡ್ತಾ ಇದ್ದಾರೆ. ಪಾಪ ಹಸುಗಳಿಗೆಲ್ಲ ಅದು ಏನೋ ಕಟ್ಟಿದ ತಕ್ಷಣ ಬಂಧನದಲ್ಲಿ ಇಟ್ಟಂಗಾಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇದು ಪೆಡಕ್ ಸಿಸ್ಟಮ್ ಅಂತ ಮಾಡ್ಕೊಂಡಿದ್ದೀವಿ. ಒಂದೊಂದು ಏಜ್ ಗ್ರೂಪಿಗೆ ಒಂದೊಂದು ವಿಂಗ್ ಮಾಡ್ಕೊಂಡಿದ್ದೀವಿ. ಏಜ್ ಗ್ರೂಪ್ ವೈಸ್ ಮಾಡಿದ್ದೇವೆ. ಇದಕ್ಕೆ ಪೆಡಕ್ ಸಿಸ್ಟಮ್ ಅಂತಾರೆ. ಅಂದ್ರೆ ಅವು ಫ್ರೀಯಾಗಿ ಓಡಾಡ್ಕೊಂಡಿರ್ತಾವೆ, ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಬೋದು. ಆಮೇಲೆ ಅದಕ್ಕೂ ಸಹ ಗೋಬರ್ ಸ್ಪರ್ಶ ಸಿಗುತ್ತೆ ಈ ಪೆಡಕ್ ಸಿಸ್ಟಮ್ ಅಲ್ಲಿ. ನಾನು ಹೇಗೆ ಆವಾಗಲೇ ಹೇಳಿದೆ ನಿಮಗೆ, ಈ ಗೋಬರ್ ಯೂಸ್ ಮಾಡಿಬಿಟ್ಟು ಏನೋ ಮಡ್ ಬಾತ್ ಹೇಗೆ ಮಾಡ್ತಾರೋ ಹಾಗೆ ಗೋಬರ್ ಬಾತ್ ಅಂತ ಶುರು ಮಾಡಿದ್ದಾರೆ ಕೆಲವು ಕಡೆ ಹೇಳಿ. ಆಮೇಲೆ ಗೋಬರ್ ಯೂಸ್ ಮಾಡಿ ಫೇಸ್ ಪ್ಯಾಕ್ ಅಂತ ಮಾಡ್ಕೋತಾರೆ ಹೇಳಿದೆ. ಸೊ ಅದೇ ಥರ ಅವಕ್ಕೂ ಸಹ ಈ ಗೋಬರ್ ಕಾಂಟ್ಯಾಕ್ಟ್ ಬರೋದ್ರಿಂದ ಅವಕ್ಕೂ ಸಹ ಏನೇನೋ ಇರೋವಂಥ ಸ್ಕಿನ್ ಕಾಯಿಲೆಗಳೆಲ್ಲ ಹೋಗುತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಏಜ್ ಗ್ರೂಪಿಗೆ, ಅಂದರೆ ಇದೆಲ್ಲ ಕರಿಯೋ ಹಸು, ಗಬ್ಬಾಗಿರೋ ಹಸು. ಆ ಕಡೆ ಎಲ್ಲ ನಿಮ್ಗೇನು ಬರುತ್ತೆ, ಕರುಗಳಿದೆ. ತಾಯಿದು ಹಾಲು ಬಿಟ್ಟಿರೋ ಕರುಗಳು ಏನಿರುತ್ತಲ್ಲ ಅವನ್ನೆಲ್ಲ ಆ ಕಡೆಗೆ ಇಟ್ಟಿದ್ದೀವಿ. ಮೇಡಮ್, ಈಗಿನ ಒಂದು ಯುವ ಪೀಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದು ಕೃಷಿ ಬಗ್ಗೆ? ಯಾರಿಗೂ ಮಾರಲ್ ವ್ಯಾಲ್ಯೂಸೇ ಇಲ್ಲ. ಈಗ ತುಂಬ ಜನ ಅಂದರೆ ನಾನು ಹೇಳೋದು, ತಂದೆ ತಾಯಿಗಳು ಫಸ್ಟು ತಂದೆ ತಾಯಿ ಏನು ಮಾಡಬೇಕು ಹೇಳಿದ್ರೆ ಅವರಿಗೆ ಮಾರಲ್ ವ್ಯಾಲ್ಯೂಸ್ ಬೇಸಿಕ್ ಏನು ಅಂತ ಹೇಳಿ ಕಲಿಸ್ಕೊಡ್ಬೇಕು ಹೇಳಿ ಅನ್ಕೊತೀನಿ. ಯಾಕಂದರೆ ನಾನೀಗ ಬರೋ ನನ್ನ ಲೇಬರ್ಸ್ ಇರ್ಬೋದು ಅಥವಾ ನನ್ನ ಮಕ್ಕಳಿಂದನೂ ಹಿಡಿದು ಹೇಳ್ತಾ ಇದ್ದೀನಿ ನಾನು, ಫಸ್ಟ್ ನಾವು ತಂದೆ ತಾಯಿ ಮಾಡೆಲ್ ಆಗಬೇಕು. ಯಾರಿಗೇ ಆಗಲಿ ಮಾಡೆಲ್ ಆಗಿ ಅವರಿಗೆ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ಹೇಳ್ಕೊಡ್ಬೇಕು. ಮೊಬೈಲ್ ಯೂಸ್ ತುಂಬ ಮಾಡ್ತಾ ಇದ್ದಾರೆ ಆಯಿತಾ. ಸ್ವಲ್ಪ ಫ್ರೀ ಸಿಕ್ಕರೂ ಸಾಕು ಅದರಲ್ಲಿ ಏನೇನೋ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಬದಲು ನೇಚರ್ ಜೊತೆ ಒಡನಾಟ ಬೆಳೆಸ್ಕೋಬೇಕು. ಆಮೇಲೆ ಏನು ಹೇಳ್ತೀನಿ ಹೇಳಿದ್ರೆ, ಫಸ್ಟ್ ಬೇಸಿಕ್ಕು ಏನು ಅಂದರೆ ಎಜುಕೇಷನ್ನು ಬೇಕು. ಆಮೇಲೆ ಎಷ್ಟೊಂದು ಜನ ಎಜುಕೇಟೆಡು ಸಹ ಒಳ್ಳೆ ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡ್ತಾರೆ ಅವರಿಗೆ. ಸೊ ಮಾರಲ್ ವ್ಯಾಲ್ಯೂಸ್ ಏನು ನಮ್ಮ ಪೂರ್ವಜರದು ಹೇಳ್ತಾರೆ, ಪೂರ್ವಜರದು ಈವನ್ ಮಾರಲ್ ವ್ಯಾಲ್ಯೂಸ್ನು ಸಹ ಫಾಲೋ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಇಲ್ಲಿ ಬರೋ ಲೇಬರ್ಸ್ ನೋಡ್ತಿರ್ಬೋದು ಅಥವಾ ಯಾರೇ ಇರ್ಬೋದು, ಅದು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಿಮ್ಮ ಮಾರಲ್ ವ್ಯಾಲ್ಯೂಸ್ ಜೊತೆ ನನ್ನ ತಾಯಿ ಯಾವಾಗಲೂ ಹೇಳೋರು, ವಿದ್ಯೆಗೆ ತಕ್ಕ ವಿನಯತೆ ಇರಬೇಕು ಹೇಳಿ. ಏನು ಹೇಳಿದ್ರೆ ಎಜುಕೇಷನ್ ಇರತ್ತೆ, ಆ ವಿನಯತೆ ಅನ್ನೋದೇ ಇರಲ್ಲ. ಸೊ ಅದನ್ನ ಕಲ್ತ್ಕೊಳ್ಳಿ ಹೇಳಿ ಹೇಳ್ತೇನೆ. ಅದು ಎಲ್ಲಿಂದ ಬರಬೇಕು ಅಂದರೆ ಮನೆಯಿಂದನೇ ಶುರುವಾಗಬೇಕು. ತಂದೆ ತಾಯಿ ಹೇಗೆ ಬಿಹೇವ್ ಮಾಡ್ತಾರೋ ಅದನ್ನ ನೋಡಿ ಮಕ್ಕಳು ಕಲಿತಾರೆ. ಮಕ್ಕಳಿಗೆ ಈಗ ಬರೀ ವ್ಯವಸಾಯಕ್ಕೆ ಬನ್ನಿ ಹೇಳಲಿಕ್ಕಾಗಲ್ಲ. ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್ ಇದೆ. ಎಜುಕೇಟ್ ಆಗಿಬಿಟ್ಟು ಅದ್ರ ಸೈಮಲ್ಟೇನಿಯಸ್ ಆಗಿ ನೀವು ಅಗ್ರಿಕಲ್ಚರ್ಗೂ ಇಳಿದು ಆದಷ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದು ಒಳ್ಳೆಯದು ಅಂದ್ಕೊತೇನೆ. ಯಾಕೆ ಹೇಳಿದ್ರೆ ಈಗ ಸಿಕ್ಕಾಬಟ್ಟೆ ಕಾಯಿಲೆಗಳು ಬರ್ತಾ ಇದೆ. ಪಂಜಾಬಲ್ಲಿ ಕ್ಯಾನ್ಸರ್ ಟ್ರೈನ್ ಅಂತಾನೆ ಒಂದಿದೆ. ಯಾಕೆ ಹೇಳಿದ್ರೆ ಅವರು ಭತ್ತಕ್ಕೆ ಗೋಧಿಗೆ ಯೂಸ್ ಮಾಡೋ ಪೆಸ್ಟಿಸೈಡ್ಸು ಆಮೇಲೆ ಮ್ಯಾನ್ಯೂರ್ಸು ಅದೆಲ್ಲ ಯೂಸ್ ಮಾಡಿ ಅದ್ರದ್ದು ಇನ್ಹೇಲ್ ಮಾಡಿ ಅದನ್ನು ತಿಂದ್ಬಿಟ್ಟು ಸಿಕ್ಕಾಬಟ್ಟೆ ಕ್ಯಾನ್ಸರ್ ಬರ್ತಾ ಇದೆ. ಸೊ ಹಾಗಾಗಿ ಪಂಜಾಬಿಂದ ಕ್ಯಾನ್ಸರ್ ಟ್ರೈನ್ ಅಂತಾನೆ ಬಿಟ್ಟಿದಾರಂತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಹೇಳಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗಬೇಕು. ಆಮೇಲೆ ಮಣ್ಣಿನ ಜೊತೆ ನಮ್ಮ ಒಡನಾಟ ಬೆಳಿಬೇಕು.
ಆಮೇಲೆ ಗಿಡಗಳ ಜೊತೆ ನಾವು ಹೇಗೆ ಆಗ ಚಂದ್ರಶೇಖರ್ ಅಲ್ಲ ಅಲ್ಲ ಏನೋ ಹೇಗೆ ಜೀವಕ್ಕೆ ಏನೋ ಗಿಡಕ್ಕೂ ಸಹ ಜೀವ ಇದೆ ಅಂತ ಹೇಳಿ ಕಂಡಿಡಿದ್ರಲ್ಲ, ಅದೇ ಥರ ಅವ್ರ ಜೊತೆನೂ ನಾವು ಮಾತಾಡಿದರೆ ಅವಕ್ಕೂ ಸಹ ಏನೋ ಫೀಲಿಂಗ್ ಅರ್ಥ ಆಗುತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಪುರುಷೋತ್ತಮ್ ರಾಯರು ಅಂತ ಹೇಳ್ಬಿಟ್ಟು ತೀರ್ಥಹಳ್ಳಿ ಹತ್ರ ಇದ್ರು. ಅವರು ಒಂದೊಂದು ಗಿಡದ ಹತ್ರನೂ ಮಾತಾಡ್ತಿದ್ರಂತೆ. ಸೊ ಹಾಗಾಗಿ ಆ ಗಿಡದ ಹತ್ರ ಹೋಗಿದ ತಕ್ಷಣ ಅವ್ರಿಗೆ ಅದು ಸ್ಪಂದಿಸ್ತಾ ಇದೆ ಅಂತ ಹೇಳಿ ಅವರಿಗೆ ಫೀಲ್ ಆಗ್ತಿತ್ತಂತೆ. ನಾವು ಪ್ರಕೃತಿನ ಪ್ರೀತಿಸಿದ್ರೆ ಅದು ನಮ್ಮನ್ನ ಪ್ರೀತಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವೊಂದು ನಾನು ಬೇರೆಯವರಿಂದ ಕಲ್ತಿದ್ದೀನಿ. ಹೇಗೆ ನನ್ನ ತಂದೆ ತಾಯಿ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಅಪ್ಪಾಜಿಗೆ ಅಗ್ರಿಕಲ್ಚರಲ್ಲಿ ಡಾಕ್ಟರೇಟ್ ಬಂದಿದೆ, ತಾಯಿಗೆ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಆಗಿತ್ತು. ಸೊ ಅವರಿಂದನೂ ತುಂಬ ನಾನು ಕಲ್ತಿದ್ದೇನೆ. ಮೇಡಮ್ ತುಂಬಾ ಬ್ಯುಸಿ. ಬೆಳಗ್ಗೆ 3 ಗಂಟೆಗೆ ಎದ್ದು ರಾತ್ರಿ 12 ಗಂಟೆ ತನಕ ಕೆಲಸ ಮಾಡ್ತಾರೆ. ಆದ್ರೂ ಸಹ ಇವತ್ತು ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮೊಟ್ಟಿಗೆ ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಓದಿದ್ರು ಸಹ ಅಗ್ರಿಕಲ್ಚರ್ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಕೃಷಿಯಲ್ಲಿ. ತುಂಬಾ ಸರಳ ವ್ಯಕ್ತಿ. ಇವ್ರನ್ನ ಯಾರಾದ್ರೂ ನೋಡಿದ್ರೆ ಇವರು ಓದಿಲ್ಲನೇ ಅಂತ ಅನ್ಸುತ್ತೆ. ನನಗೂ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಷ್ಟೊಂದು ಸರಳ ವ್ಯಕ್ತಿ ಕೆಲಸ ಮಾಡಿಕೊಂಡು ತಮ್ಮನ್ನ ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮೇಡಮ್, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ, ನಮ್ಮ ಒಂದು ಈ ಸಂದರ್ಶನದಲ್ಲಿ ತಾವು ಇಷ್ಟೊತ್ತು ಸಮಯ ಕೊಟ್ಟು ನಮಗೆಲ್ಲ ಇದೆಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.